ಇಂದು ದೇಶದ ಶಿಕ್ಷಣ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿ ಮತ್ತು ವೈಚಾರಿಕ ಸಂಘರ್ಷ ಶುರುವಾಗಿದೆ. ಒಂದೆಡೆ ನೀಟ್ ಪರೀಕ್ಷೆಯ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಕೀ ಉತ್ತರದ ಗೊಂದಲಗಳು ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಕತ್ತಲೆಗೆ ದೂಡಿದರೆ, ಮತ್ತೊಂದೆಡೆ ದೇಶಾದ್ಯಂತ ನೀಟ್ ರದ್ದುಗೊಳಿಸಬೇಕೆಂಬ ಅಭಿಯಾನ ಆರಂಭವಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಗೆ ಆಗ್ರಹಿಸುತ್ತಿರುವ ವಿದ್ಯಾರ್ಥಿ ಸಮುದಾಯ ಮತ್ತು ಪೋಷಕರು ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೀಟ್ ಅಕ್ರಮದ ಕುರಿತಷ್ಟೇ ತನಿಖೆಯಾದರೆ ಸಾಲದು, ಪ್ರವೇಶಾತಿ ಪರೀಕ್ಷೆಯ ಕೇಂದ್ರೀಕೃತ ವ್ಯವಸ್ಥೆಯನ್ನೇ ರದ್ದುಗೊಳಿಸಬೇಕು, ಶಿಕ್ಷಣವನ್ನು ಮತ್ತೆ ರಾಜ್ಯ ಪಟ್ಟಿಗೆ ಸೇರಿಸಬೇಕೆಂಬ ಕೂಗು ಮೊಳಗಿಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷ ನೀಟ್ ವಿರುದ್ಧ ಬಹಿರಂಗ ಸಮರ ಸಾರಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಪ್ರಗತಿಪರ ಚಿಂತಕರು, ಕನ್ನಡ ಹೋರಾಟಗಾರರು ಮತ್ತು ಶಿಕ್ಷಣ ತಜ್ಞರು ಗಂಭೀರವಾದ ಪ್ರಶ್ನೆ ಎತ್ತಿದ್ದಾರೆ. ಅದೇನೆಂದರೆ, ಕರ್ನಾಟಕವೇ ಮೊದಲ ಬಾರಿಗೆ ಪರಿಚಯಿಸಿದ ಸಿಇಟಿ ವ್ಯವಸ್ಥೆಯಡಿಯಲ್ಲೇ ವೈದ್ಯಕೀಯ ಶಿಕ್ಷಣವನ್ನು ಸೇರಿಸಬೇಕು ಎಂಬ ಆಗ್ರಹ ಕೇಳಿಬರ್ತಾ ಇದೆ. ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನೀಟ್ ರದ್ದತಿ ಹೋರಾಟದ ಹಿನ್ನೆಲೆ, ಶಿಕ್ಷಣವನ್ನು ರಾಜ್ಯ ಪಟ್ಟಿಗೆ ಮರಳಿ ತರಬೇಕೆಂಬ ಬೇಡಿಕೆ, ಕರ್ನಾಟಕದ ಹೆಮ್ಮೆಯ ಸಿಇಟಿ ಹೇಗೆ ನೀಟ್ಗಿಂತ ಸಂಪೂರ್ಣ ಭಿನ್ನವಾಗಿದೆ ಹಾಗೂ ಪರಿಣಾಮಕಾರಿ ಎಂಬುದನ್ನು ವಿಶ್ಲೇಷಣೆ ಮಾಡೋಣ. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಫೋಕಸ್ ಪುಲ್ಲರ್ಗೆ ಸ್ವಾಗತ. ನಾನು ಚಂದ್ರಪ್ಪ. ಮೊದಲಿಗೆ ಈ ಶಿಕ್ಷಣ ಮತ್ತು ಒಕ್ಕೂಟ ವ್ಯವಸ್ಥೆಯ ಗೊಂದಲಗಳನ್ನು ಅರ್ಥ ಮಾಡಿಕೊಳ್ಳಬೇಕು. 1976ಕ್ಕಿಂತ ಮೊದಲು ಶಿಕ್ಷಣ ಎಂಬುದು ಸಂಪೂರ್ಣ ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಇತ್ತು. ಆಯಾ ರಾಜ್ಯದ ಭೌಗೋಳಿಕ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಗೆ ತಕ್ಕಂತೆ ಶಿಕ್ಷಣ ನೀತಿ ರೂಪಿಸುವ, ಪರೀಕ್ಷೆ ನಡೆಸುವ ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇತ್ತು. ಆದರೆ 1976ರಲ್ಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು. ಇದರ ಪರಿಣಾಮ ಏನಾಯಿತು ಗೊತ್ತಾ? ರಾಜ್ಯಗಳ ಮೇಲಿನ ಹಕ್ಕು ಕಸಿದು ದೆಹಲಿಯಲ್ಲಿ ಕುಳಿತ ಕೇಂದ್ರ ಸಂಸ್ಥೆಗಳು ಇಡೀ ದೇಶಕ್ಕೆ ಒಂದೇ ನಿಯಮ ರೂಪಿಸಲು ಶುರು ಮಾಡಿದವು. ರಾಜ್ಯ ಸರ್ಕಾರಗಳು ತನ್ನ ತೆರಿಗೆದಾರರ ಹಣದಿಂದ ನಿರ್ಮಿಸಿದ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ಥಳೀಯ ಗ್ರಾಮೀಣ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿದ್ದ ಆದ್ಯತೆ ಕಡಿಮೆಯಾಗ್ತಾ ಬಂತು. ಇಂದು ತಮಿಳುನಾಡು ಮತ್ತು ಕರ್ನಾಟಕದಂತಹ ಪ್ರಗತಿಪರ ರಾಜ್ಯಗಳು ಹೇಳುತ್ತಿರುವುದು ಒಂದೇ ಮಾತು: ನಮ್ಮ ರಾಜ್ಯದ ತೆರಿಗೆ ಹಣದಲ್ಲಿ ನಾವು ವೈದ್ಯಕೀಯ ಕಾಲೇಜು ಕಟ್ತೇವೆ, ನಮ್ಮ ಪಠ್ಯಕ್ರಮದಲ್ಲಿ ಓದಿದ ನಮ್ಮ ಮಕ್ಕಳಿಗೆ ಡಾಕ್ಟರ್ ಆಗುವ ಹಕ್ಕಿಲ್ಲವೇ? ಹಾಗಾಗಿಯೇ ಶಿಕ್ಷಣವನ್ನು ಮರಳಿ ರಾಜ್ಯ ಪಟ್ಟಿಗೆ ಸೇರಿಸಬೇಕು ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಆಯಾ ರಾಜ್ಯಗಳೇ ಪರೀಕ್ಷೆ ನಡೆಸುವಂತಾಗಬೇಕು ಎಂಬ ಪ್ರಬಲ ವಾದವನ್ನು ಮುನ್ನೆಲೆಗೆ ತಂದಿವೆ. ಈಗ ನೀಟ್ ಜಾರಿಯಾಗಿದ್ದೇಗೆ, ವಿವಾದಗಳಿಗೆ ಸಿಲುಕಿದ್ದು ಹೇಗೆ ಎಂಬುದನ್ನು ನೋಡೋಣ. ಭಾರತದಲ್ಲಿ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನಡೆಯುತ್ತಿದ್ದ ಪ್ರತ್ಯೇಕ ವೈದ್ಯಕೀಯ ಪ್ರವೇಶ ಪರೀಕ್ಷೆಗಳು ಮತ್ತು ಅಖಿಲ ಭಾರತ ಪ್ರೀ ಮೆಡಿಕಲ್ ಟೆಸ್ಟ್ ರದ್ದುಗೊಳಿಸಿ 2013ರಲ್ಲಿ ಏಕರೂಪದ ನೀಟ್ ಜಾರಿ ಮಾಡಲಾಯಿತು. ಇನ್ನು ನೀಟ್ ವ್ಯವಸ್ಥೆ ಜಾರಿಯಾದರೂ ವಿವಾದಗಳಿಂದ ಹೊರತಾಗಿರಲಿಲ್ಲ. ನೀಟ್ ಜಾರಿಯಾದ ಆರಂಭದಲ್ಲಿ CBSE ಮಂಡಳಿಯೇ ಪರೀಕ್ಷೆ ನಡೆಸ್ತಾ ಇತ್ತು. ಆದರೆ ಕೆಲ ರಾಜ್ಯಗಳು ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಕಾನೂನು ಸವಾಲು ಎದುರಾದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನೀಟ್ ವ್ಯವಸ್ಥೆಗೆ ತಡೆಯಾಜ್ಞೆ ಕೊಟ್ಟಿದ್ದರಿಂದ 2014 ಮತ್ತು 2015ರಲ್ಲಿ ತಾತ್ಕಾಲಿಕವಾಗಿ ನೀಟ್ ರದ್ದಾಗಿತ್ತು. ಈ ಹಿಂದಿನಂತೆಯೇ ಆಲ್ ಇಂಡಿಯಾ ಪ್ರೀ ಮೆಡಿಕಲ್ ಟೆಸ್ಟ್ ಮುಂದುವರಿಯಿತು. 2016 ಏಪ್ರಿಲ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ನೀಟ್ನ ಸಾಂವಿಧಾನಿಕ ಸಿಂಧುತ್ವವನ್ನು ಎತ್ತಿ ಹಿಡಿದ ನಂತರ ಮತ್ತೆ ದೇಶಾದ್ಯಂತ ಕಡ್ಡಾಯವಾಗಿ ನೀಟ್ ಮರುಜಾರಿಯಾಯಿತು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳ ಪ್ರವೇಶಕ್ಕೆ ನೀಟ್ ಏಕೈಕ ಪರೀಕ್ಷೆಯಾಗಿ ಪೂರ್ಣ ಪ್ರಮಾಣದಲ್ಲಿ 2017ರಿಂದ ಜಾರಿಗೆ ಬಂತು. 2019ರಲ್ಲಿ ಪರೀಕ್ಷೆ ನಡೆಸುವ ಸಂಪೂರ್ಣ ಜವಾಬ್ದಾರಿಯನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ವಹಿಸಲಾಯಿತು. ವಿಪರ್ಯಾಸ ಎಂದರೆ NTA ಸ್ಥಾಪನೆಯಾದ ದಿನದಿಂದ ಇಲ್ಲಿಯವರೆಗೆ ಒಟ್ಟು 174 ಬಾರಿ ವಿವಿಧ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂಬುದು ವಿಪಕ್ಷಗಳು ಮತ್ತು ಹೋರಾಟಗಾರರ ಆರೋಪ. ಪೇಪರ್ ಲೀಕ್ ಒಂದು ಸಣ್ಣ ವಿಷಯ. ನಾವು CETಯನ್ನು ನೀವು ಯಾವುದೇ ಡಾಕ್ಟರ್ ಅಂತ ನೋಡ್ತಾ ಹೋದ್ರು, ದ ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ಅದರ ನಂತರ ಇದ್ದಂಥ ಮೆಡಿಕಲ್ ಸರ್ವಿಸಿನ ಎಜುಕೇಷನ್ ಕೂಡ ಹೆಚ್ಚಾಗ್ತಾ ಹೋಯಿತು, ನೀಟಲ್ಲಿ ಕಡಿಮೆ ಆಗ್ತಾ ಇದೆ. ಇವತ್ತೊಬ್ಬ ಡಾಕ್ಟ್ರಿಗೆ ನೀವು ರೋಬೋಟ್ರಾನಿಕ್ಸ್ ಹೇಳ್ಕೊಡೋದು ಇದು ಮಾಡೋಕ್ಕಾಗಲ್ಲ. ಯಾವುದೇ ಒಳ್ಳೆ ಇದಕ್ಕೆ ಹೋಗ್ಕೊಂಡು ನಿಮಗೆ ಅಲ್ಲಿ ಡಾಕ್ಟ್ರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ನು AI ಮೂಲಕ ಇದ್ರ ಮೂಲಕ ಮಾಡ್ತಾ ಇದ್ದಾನೆ. ನೀಟೆಲ್ಲ ಪ್ರಾವಿಷನ್ಸ್ಗಳನ್ನೇ ಇವ್ರಿಗೆ ತಿಂದಾಕ್ಬಿಟ್ಟಿದ್ದಾರೆ. ಅವ್ರು ಇವತ್ತಿಗೂ ನಿಮ್ಮನ್ನು ಒಬ್ಬ ಹಳ್ಳಿ ಡಾಕ್ಟ್ರಾಗೆ ಇಡ್ತಾ ಇದ್ದಾರೆ. ಯಾಕಂದರೆ ಶ್ರೀಮಂತರ ಲೆವೆಲ್ ಆಗುವಂಥ ಡಾಕ್ಟ್ರುಗಳು ಹೈ ಹೋಗಬೇಕು ಅನ್ನೋಂತ. ಸೊ ಅವ್ರು ಕ್ಲಿಯರಾಗಿ ಡಿವಿಷನ್ ಮಾಡಿ ಒಬ್ಬ ಒಳ್ಳೆ ಹಳ್ಳಿಯಿಂದ ಬಂದಂಥ ಡಾಕ್ಟ್ರ್ ಹೆಚ್ಚಂದ್ರೆ ಒಬ್ಬ ಮೇಲ್ ನರ್ಸ್ ಆಗುವಷ್ಟೇ ಯೋಗ್ಯತೆ ಪಡ್ಕೊಂಡಿರಬೇಕು, ಇನ್ನುಳ್ಳೊಂದು ಚೆನ್ನಾಗಿ ಮಾಡಿ ಫಾರಿನ್ಗೆ ಹೋಗಬೇಕು, ಅವ್ನು ದುಡಿಬೇಕು ಅಂತಾರೆ. CETಯಲ್ಲಿ ಹಂಗೆ ಇರಲಿಲ್ಲ. CETಯ ಕಂಪ್ಲೀಟ್ ವ್ಯವಸ್ಥೆನೇ ಅದು ಮಕ್ಕಳು ಉಳ್ದೇರಾಗಬೇಕು, ಒಳ್ಳೆ ಡಾಕ್ಟರ್ಸು ಬರಬೇಕು ಮತ್ತು ಮೆಡಿಕಲ್ ಸಿಸ್ಟಮು ಚೆನ್ನಾಗಾಗಬೇಕು ಅಂತಿತ್ತು.
ಕರಪ್ಟ್ ಎಲ್ಲರೂ ಇದ್ದಾರೆ, ಅದು ಯಾಕಂದ್ರೆ ಪೊಲಿಟಿಷಿಯನ್ಸ್ಗಳ ಇದಾಗ್ತಾ ಇರ್ತಾರೆ. ಆದ್ರೆ ಅಲ್ಲೂ ಒಂದು ಮಟ್ಟದ ಪ್ರಾಮಾಣಿಕತೆ ಇತ್ತು. ಯಾವ ನೀಟಿಂದ ಸಂಪೂರ್ಣವಾಗಿ ನಾಶವಾಗ್ಬಿಟ್ಟಿದೆ. ನಾವು ಈಗ ಕರ್ನಾಟಕದ ಹೆಮ್ಮೆಯ CET ಇತಿಹಾಸವನ್ನು ಒಮ್ಮೆ ನೆನಪಿಸಿಕೊಳ್ಳಲೇಬೇಕು. 1984ರಲ್ಲಿ ಅಂದಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ಯಾಪಿಟೇಷನ್ ಫೀಸ್ ಮತ್ತು ಸೀಟು ಮಾರಾಟದ ಹಾವಳಿ ತಾರಕಕ್ಕೇರಿತ್ತು. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೀಟುಗಳು ಶ್ರೀಮಂತರಿಗೆ ಮಾತ್ರ ಸಿಗುವಂತಿದ್ದ ಆ ಪರಿಸ್ಥಿತಿಯೇ ಶೈಕ್ಷಣಿಕ ಸುಧಾರಣೆಗೆ ನಾಂದಿಯಾಡಿತು. 1983ರಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ ಜಾರಿಗೆ ತಂದರೂ ವ್ಯವಸ್ಥೆ ಸಂಪೂರ್ಣ ಸುಧಾರಿಸಲಿಲ್ಲ. 1992ರಲ್ಲಿ ಅಂದಿನ ಶಿಕ್ಷಣ ಸಚಿವರಾಗಿದ್ದ ಎಂ ವೀರಪ್ಪ ಮೊಯ್ಲಿ ಅವರು ಕರ್ನಾಟಕದಲ್ಲಿ ಕ್ಯಾಪಿಟೇಷನ್ ಫೀಸ್ ಹಾವಳಿಗೆ ಕಡಿವಾಣ ಹಾಕಿದ್ರು. ಜೊತೆಗೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇದರಿಂದ ಸಾಮಾನ್ಯ ರೈತರು ಮತ್ತು ಹಿಂದುಳಿದ ವರ್ಗದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಮೆರಿಟ್ ಆಧಾರದ ಮೇಲೆ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಸೀಟುಗಳು ಸಿಗುವಂತೆ ಮಾಡಿದರು. 1994ರಲ್ಲಿ ಎಂ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾದಾಗ ಕರ್ನಾಟಕದಲ್ಲಿ ಅಧಿಕೃತವಾಗಿ CET ಸೆಲ್ ಸ್ಥಾಪನೆ ಮಾಡಿದರು. ಇದು ಇಡೀ ದೇಶದಲ್ಲೇ ಇಂತಹ ಪ್ರವೇಶ ಪರೀಕ್ಷೆ ಆರಂಭಿಸಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕರ್ನಾಟಕ ಪಾತ್ರ ಆಯಿತು. ಜೊತೆಗೆ ಕರ್ನಾಟಕದ CET ಮಾದರಿಯನ್ನೇ ಎಲ್ಲ ರಾಜ್ಯಗಳು ಅಳವಡಿಸಿಕೊಂಡು ಈಗ ಅದೇ CET ಸೆಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವಾಗಿ ಮರುನಾಮಕರಣಗೊಂಡಿದೆ. CET ಹೇಗೆ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಯಾಯಿತು ಅನ್ನೋದನ್ನ ಈಗ ನೋಡೋಣ. ಯಾವುದೇ ಮೆರಿಟ್ ದುರುಪಯೋಗವಿಲ್ಲದೆ 100% ಪಾರದರ್ಶಕ ಕೌನ್ಸಿಲಿಂಗ್ ವ್ಯವಸ್ಥೆ CETಯಲ್ಲಿ ಜಾರಿಗೆ ಬಂದಿತ್ತು. ಕರ್ನಾಟಕದಲ್ಲಿ ಕನಿಷ್ಠ 7 ವರ್ಷ ಓದಿದ ವಿದ್ಯಾರ್ಥಿಗಳಿಗೆ ಮಾತ್ರ CET ಬರೆಯುವ ಅರ್ಹತೆ ಇತ್ತು. ಇದರಿಂದ ರಾಜ್ಯದ ಗ್ರಾಮೀಣ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ 85%ಕ್ಕೂ ಹೆಚ್ಚು ಸೀಟುಗಳು ಲಭ್ಯವಾಗ್ತಾ ಇದ್ದವು. ದಶಕಗಳ ಕಾಲ ನಡೆದ ಈ CET ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೃಹತ್ ಅಕ್ರಮದಂತಹ ಕಪ್ಪು ಚುಕ್ಕೆಗಳು ಬರಲೇ ಇಲ್ಲ. ಮೆಡಿಕಲ್, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಫಾರ್ಮಸಿ ಹೀಗೆ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೂ ಅತ್ಯಂತ ಯಶಸ್ವಿಯಾಗಿ ಸೀಟು ಹಂಚಿಕೆ ಮಾಡುತ್ತಿದ್ದ ವ್ಯವಸ್ಥೆ ನಮ್ಮಲ್ಲಿತ್ತು. ಇಂದಿರಾ ಗಾಂಧಿ ಅವರು ಹೇಗೆ ರಾಜ್ಯದ ಹಕ್ಕನ್ನು ಕಿತ್ಕೊಂಡು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರು, ಅದನ್ನ ನೀವು ಬರೀ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಅಂತ ಹೇಳೋ BJP ಅವರು ನಿಮ್ಗೆ ಅಷ್ಟೇ ತಾಕತ್ತಿದ್ರೆ ವಾಪಸ್ಸು ಅದನ್ನು ರಾಜ್ಯ ಪಟ್ಟಿಗೆ ಸೇರಿಸಿ. ಶಿಕ್ಷಣ ರಾಜ್ಯ ಪಟ್ಟಿನಲ್ಲೇ ಇರಲಿ, ರಾಜ್ಯಗಳು ನೋಡ್ಕೊಳ್ತವೆ. ನೀವು ಡೆಲ್ಲಿನಲ್ಲಿ ಕೂತ್ಕೊಂಡು ನೀವು ಏನು ನಮ್ಮ ಕನ್ನಡಿಗರ ಬಗ್ಗೆ ನಿಮ್ಗೇನು ಗೊತ್ತು? ಏನು ಮಾಡ್ತಾ ಇದ್ದೀರಾ? ನಮ್ಮ ಅಧಿಕಾರದನ್ನು ಕಿತ್ಕೊಂಡು ನಮ್ಮ ಸವಲತ್ತುಗಳನ್ನೆಲ್ಲ ಬಳಸ್ಕೊಂಡು ಹಿಂದಿ ಅವ್ರಿಗೆ ಮಣೆ ಹಾಕ್ತಾ ಇದ್ದೀರಾ. ಇವತ್ತು ಬೆಂಗಳೂರಲ್ಲಿ ಎಲ್ಲಿ ನೋಡಲಿ ಮೆಡಿಕಲ್ ಕಾಲೇಜಲ್ಲ, ಬೀದಿಗಳಲ್ಲೂ ಇರೋರು ಎಲ್ಲ ವಲಸಿಗರೇನೆ. ಇದೆಲ್ಲ ತಪ್ಪಬೇಕು ಅಂದರೆ ರಾಜ್ಯಗಳಿಗೆ ಸಂವಿಧಾನ ಮೊದಲನೇದಾಗಿ ಕೊಟ್ಟ ಅಧಿಕಾರಗಳನ್ನೆಲ್ಲ ವಾಪಸ್ ತರಬೇಕು. ಅದರಲ್ಲಿ ಮೊದಲನೇದು ಶಿಕ್ಷಣ. 50 ವರ್ಷದಿಂದ ಏನು ನೀವು ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರಿ ಅದು ಬದಲಾಗಬೇಕು. ವಾಪಸ್ಸು ಶಿಕ್ಷಣ ರಾಜ್ಯಕ್ಕೆ ಬರಬೇಕು. ಅದಕ್ಕಿಂತ ಮೊದಲಾಗಿ ಈ ನೀಟ್ ವ್ಯವಸ್ಥೆನೇ ನಿಲ್ಲಬೇಕು. ಕರ್ನಾಟಕದ ಮೆಡಿಕಲ್ ಸೀಟ್ಗಳನ್ನು ಕರ್ನಾಟಕದ್ದೇ CETಯಿಂದ ಮುಖಾಂತರ ಕೊಡಬೇಕು. ಕನ್ನಡಿಗರಿಗೆ ಅದರಲ್ಲಿ ಹೆಚ್ಚಿನ ಪಾಲು ಸಿಗಬೇಕು. CET ಕೌನ್ಸಿಲಿಂಗ್ ವೇಳೆ ಸೀಟ್ ಬ್ಲಾಕಿಂಗ್ ಹಗರಣ ಬಯಲಾದರೂ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಸೀಟ್ ಬ್ಲಾಕಿಂಗ್ ದಂಧೆಯಲ್ಲಿ ಭಾಗಿಯಾಗಿದ್ದ ಖಾಸಗಿ ಮೆಡಿಕಲ್ ಕಾಲೇಜುಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿತು. ವೀಕ್ಷಕರೇ, ನಾವಿಲ್ಲಿ CET ಪ್ರವೇಶ ಪರೀಕ್ಷೆ ಪರಿಣಾಮಕಾರಿಯಾಗಿ ಜಾರಿ ಮಾಡುವ ವಿಚಾರದಲ್ಲಿ ಕೆಲವರನ್ನ ಸ್ಮರಿಸಲೇಬೇಕು. ಮಾಜಿ CMಗಳಾದ ರಾಮಕೃಷ್ಣ ಹೆಗಡೆ ಹಾಗೂ ಎಂ ವೀರಪ್ಪ ಮೊಯ್ಲಿ ಅವರು ಪರಿಣಾಮಕಾರಿ ಪ್ರವೇಶ ಪರೀಕ್ಷಾ ವ್ಯವಸ್ಥೆ ಜಾರಿಗೆ ತಂದರು. ಆದರೆ ಅದನ್ನು ಹೆಚ್ಚು ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ನಡೆಸಿಕೊಂಡು ಹೋದವರಲ್ಲಿ ದಕ್ಷ IAS ಅಧಿಕಾರಿಗಳ ಪಾಲು ಇದೆ. ಜೊತೆಗೆ ರಾಷ್ಟ್ರಮಟ್ಟದ ಅರ್ಹತಾ ಪ್ರವೇಶ ಪರೀಕ್ಷೆಗೆ ಆಕ್ಷೇಪ ವ್ಯಕ್ತಪಡಿಸಿದವರಲ್ಲಿ IAS ಅಧಿಕಾರಿ ರಶ್ಮಿ ಮಹೇಶ್ ಕೂಡ ಒಬ್ಬರು. ರಾಜ್ಯದ IAS ಅಧಿಕಾರಿಯಾಗಿರುವ ರಶ್ಮಿ ಮಹೇಶ್ ಅವರು ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯಾಗಿದ್ದ ಅವಧಿಯಲ್ಲಿ ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಆರಂಭಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಈ ನೀಟ್ ಈ ಒಂದು ವ್ಯವಸ್ಥೆಯಿಂದ ಎಷ್ಟು ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ವಿದ್ಯಾರ್ಥಿಗಳೆಲ್ಲ ಇವತ್ತು ಭಾಳ ಗೊಂದಲದಲ್ಲಿದ್ದಾರೆ. ಅವರ ಪೋಷಕರು ಕೂಡ ತುಂಬ ತೊಂದರೆಯಲ್ಲಿದ್ದಾರೆ. ಆದ್ದರಿಂದ ಈ ದೇಶದ ಜನಗಳಿಗೆ ಇಷ್ಟೊಂದು ತೊಂದರೆ ಕೊಡೋ ಬದಲಾಗಿ ಈ ನೀಟ್ ವ್ಯವಸ್ಥೆಯನ್ನು ತೆಗೆದುಬಿಡಿ. ಮೊದಲು ಏನು ರಾಜ್ಯಗಳಲ್ಲಿ CET ಇತ್ತು, ಅದೇ ನಡೀಲಿ. ಇಡೀ ಆಲ್ ಇಂಡಿಯಾ ಲೆವೆಲಿಗೆ ಬೇಕಾಗಿಲ್ಲ. ಯಾಕೆ ಬೇಕು? ನಮ್ಮ ರಾಜ್ಯಗಳಿಗೆ ಏನಿದೆಯೋ ಮೊದಲು ಏನಿತ್ತು ಅದೇ ವ್ಯವಸ್ಥೆ ನಡಿಬೇಕು. ಈ ನೀಟ್ ತೆಗೆದಾಕಬೇಕು. ಈ ನೀಟ್ನಿಂದ ಇವತ್ತು ದೇಶದಲ್ಲಿ ಶಾಂತಿ ಅನ್ನೋದು ಇರಲ್ಲ. ಮತ್ತು ವಿದ್ಯಾರ್ಥಿಗಳು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಆದ್ದರಿಂದ ಕೂಡಲೇ ಸರ್ಕಾರ ಇದನ್ನು ಮಾಡಬೇಕು. ಅಲ್ಲದಿದ್ದರೆ ಇದು ಭಾಳ ದೊಡ್ಡ ಪ್ರಮಾಣದ ಒಂದು ಡ್ಯಾಮೇಜನ್ನು ಮಾಡುತ್ತೆ ಅನ್ನುವಂಥ ಒಂದು ಇದನ್ನು ಎಚ್ಚರಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ವೀಕ್ಷಕರೇ, ನಾವೀಗ ನೀಟ್ ಮತ್ತು CETಯಲ್ಲಿ ಯಾವುದು ಶ್ರೇಷ್ಠ, ಎರಡೂ ಮಾದರಿಗಳ ನಡುವಿನ ವ್ಯತ್ಯಾಸಗಳೇನು ಎಂಬುದನ್ನು ನೋಡೋಣ.
ಒಂದನೆಯದ್ದು ಪಠ್ಯಕ್ರಮ. ಸಿಇಟಿಯಲ್ಲಿ ರಾಜ್ಯದ PUC ಪಠ್ಯಕ್ರಮ ಆಧರಿಸಿ ಪ್ರಶ್ನೆ ಪತ್ರಿಕೆ ತಯಾರಿಸಲಾಗುತ್ತದೆ. ಇದರಿಂದ ಸರ್ಕಾರಿ ಮತ್ತು ಗ್ರಾಮೀಣ ಶಾಲೆಯಲ್ಲಿ ಓದಿದ ಸಾಮಾನ್ಯ ವಿದ್ಯಾರ್ಥಿ ಕೂಡ ಯಾವುದೇ ಕೋಚಿಂಗ್ ವ್ಯವಸ್ಥೆ ಇಲ್ಲದೆ ಪರೀಕ್ಷೆ ಎದುರಿಸಬಹುದು. ಆದರೆ ನೀಟ್ ಪರೀಕ್ಷೆ ಸಂಪೂರ್ಣ NCERT ಪಠ್ಯಕ್ರಮದ ಮೇಲೆಯೇ ಆಧಾರಿತವಾಗಿದೆ. ಇದರಿಂದ ರಾಜ್ಯಗಳಲ್ಲಿ ಸ್ಥಳೀಯ ಪಠ್ಯಕ್ರಮ ಓದುವ 80% ಬಡ ಮಕ್ಕಳಿಗೆ ಆರಂಭದಲ್ಲೇ ಹಿನ್ನಡೆ ಆಗ್ತಾ ಇದೆ. ಎರಡನೆಯದು ಕೋಚಿಂಗ್ ಸೆಂಟರ್. ನೀಟ್ ಪರೀಕ್ಷೆಗಾಗಿ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಲು ಕೋಚಿಂಗ್ ಸೆಂಟರ್ಗಳು ನಾಯಿಕೊಡೆಗಳಂತೆ ತಲೆ ಎತ್ತಿವೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಂದ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡ್ತಾ ಇದ್ದಾವೆ. ಆದರೆ ಅಷ್ಟೊಂದು ಹಣವಿಲ್ಲದ ಬಡ ವಿದ್ಯಾರ್ಥಿಗಳು ಎಷ್ಟೇ ಪ್ರತಿಭಾವಂತರಾದರೂ ನೀಟ್ ಪರೀಕ್ಷೆಯಲ್ಲಿ ಹಿಂದುಳಿತಾರೆ. ಇನ್ನು CETಯಲ್ಲಿ ನೋಡೋದಾದರೆ ದ್ವಿತೀಯ PUC ಅಂಕ ಮತ್ತು CET ಅಂಕಗಳ ಸರಾಸರಿ ತೆಗೆದುಕೊಂಡು ರ್ಯಾಂಕಿಂಗ್ ಕೊಡಲಾಗ್ತಿತ್ತು. ಮೂರನೆಯದ್ದು ನೆಗೆಟಿವ್ ಮಾರ್ಕಿಂಗ್. CETಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ವಿದ್ಯಾರ್ಥಿ ಯಾವುದೇ ಒತ್ತಡವಿಲ್ಲದೆ ಆತ್ಮವಿಶ್ವಾಸದಿಂದ ಉತ್ತರ ಬರೀತಾ ಇದ್ರು. ಆದರೆ ನೀಟ್ ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದರಿಂದ ಸಣ್ಣ ತಪ್ಪುಗಳಾದರೂ ವಿದ್ಯಾರ್ಥಿಯ ವರ್ಷ ಪೂರ್ತಿಯ ಶ್ರಮ ಶೂನ್ಯಕ್ಕಿಳಿಯುತ್ತದೆ. ನಾಲ್ಕನೆಯದು ಸೀಟುಗಳ ಸುರಕ್ಷತೆ. CET ವ್ಯವಸ್ಥೆಯಲ್ಲಿ ಕರ್ನಾಟಕದ ಮಕ್ಕಳಿಗೆ ಸಿಗಬೇಕಾಗಿದ್ದ ಮೆಡಿಕಲ್ ಸೀಟುಗಳು ಸುರಕ್ಷಿತವಾಗಿದ್ದವು. ಆದರೆ ನೀಟ್ ಬಂದ ನಂತರ ಅಖಿಲ ಭಾರತ ಕೋಟಾ ಹೆಸರಿನಲ್ಲಿ ಹೊರರಾಜ್ಯದ ವಿದ್ಯಾರ್ಥಿಗಳು ಕರ್ನಾಟಕದ ಪ್ರಮುಖ ವೈದ್ಯಕೀಯ ಕಾಲೇಜುಗಳನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಬಳಿಕ ವಿದ್ಯಾರ್ಥಿಗಳು ಹಿಂದಿನಂತೆ 10 ಪ್ರವೇಶ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ. ಪ್ರತಿ ಕಾಲೇಜಿಗೂ ಪ್ರತ್ಯೇಕ ಅರ್ಜಿ ಶುಲ್ಕ ಕಟ್ಟುವ ಪ್ರಮೇಯವೂ ಇಲ್ಲ. ಮೆರಿಟ್ ಆಧಾರದ ಮೇಲೆ ಸೀಟು ಸಿಗಲಿದೆ. ಇದು ಒಂದು ಹಂತದಲ್ಲಿ ಪ್ರತಿಭೆಗಳಿಗೆ ಪೂರಕವಾಗಿದೆ. ಆದರೆ ಇದೇ ನೀಟ್ ಪರೀಕ್ಷೆಯಿಂದ ರಾಜ್ಯದ ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿದ್ದ ವೈದ್ಯಕೀಯ ಸೀಟುಗಳು ಬೇರೆ ರಾಜ್ಯದವರ ಪಾಲಾಗ್ತಾ ಇದ್ದಾವೆ. ನೀಟ್ ಬಂದ ಮೇಲೆ 15% ಸೀಟುಗಳು ಆಲ್ ಇಂಡಿಯಾ ಕೋಟಾದಡಿಯಲ್ಲಿಯೇ ಇತರ ರಾಜ್ಯಗಳ ವಿದ್ಯಾರ್ಥಿಗಳ ಪಾಲಾಗ್ತಾ ಇದ್ದಾವೆ. ಇದೇ ವಿಚಾರ ಮುಂದಿಟ್ಟುಕೊಂಡು ನಮ್ಮ ನಾಡು ನಮ್ಮ ಆಳ್ವಿಕೆ ಸಂಘಟನೆ ವತಿಯಿಂದ ನೀಟ್ ಬ್ಯಾನ್ ಮಾಡಿ CET ಅಳವಡಿಸಿಕೊಳ್ಳಬೇಕೆಂಬ ಅಭಿಯಾನ ಆರಂಭವಾಗಿದೆ. ಆನ್ಲೈನ್ ಸಹಿ ಸಂಗ್ರಹವೂ ಶುರುವಾಗಿದೆ. ಯಾಕಂದರೆ ನೀಟಿಂದಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಹಳ ಅನ್ಯಾಯ ಆಗ್ತಿದೆ. ನೀಟ್ನ ಸರಿಪಡಿಸೋದಲ್ಲ, ನೀಟ್ನ ಕಿತ್ತಾಕಬೇಕು, ನೀಟ್ ಬೇಡ, CET ಬೇಕು ನಮಗೆ ಅಂತ. ಯಾಕಂದರೆ ನೀಟ್ ಪರೀಕ್ಷೆಯ ಪಠ್ಯಕ್ರಮ ಏನಿರುತ್ತೆ ಅದು NCERT ಮತ್ತು CBSEಯನ್ನು ಅವಲಂಬಿಸಿರುತ್ತೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಓದುವ ಮಕ್ಕಳು ರಾಜ್ಯ ಪಠ್ಯಕ್ರಮ ಓದಿರ್ತಾರೆ. ಹಾಗಾಗಿ ನೀಟ್ನ ಕ್ರ್ಯಾಕ್ ಮಾಡೋದು ಅವರಿಗೆ ಅಷ್ಟು ಸುಲಭ ಆಗಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕದ ಮಕ್ಕಳಿಗೆ ಸಿಗುವಂಥ ಮೆಡಿಕಲ್ ಸೀಟ್ಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. 15% ಕಡಿಮೆ ಆಗಿದೆ ಅಂತ ಅಂಕಿಅಂಶಗಳು ಹೇಳ್ತವೆ. ಹಾಗಾಗಿ ನೀಟ್ ಬೇಡ, ನಮಗೆ CET ಬೇಕು. ನಮ್ಮ CET ಎಷ್ಟೇ ವರ್ಷ ನಡೆದಿದ್ದು ಒಂದು ಸರಿ ಸಹ ಪೇಪರ್ ಲೀಕ್ ಆದ ಉದಾಹರಣೆ ಇಲ್ಲ. ನೀಟ್ ಪದೇ ಪದೇ ಅದು ವೈಫಲ್ಯಗೊಂಡ ವ್ಯವಸ್ಥೆ. ಹಾಗಾಗಿ CETಯನ್ನು ಮರುಸ್ಥಾಪಿಸಬೇಕು. ಅದಕ್ಕಿಂತ ಜೊತೆಯಾಗಿ ಏನು ಶಿಕ್ಷಣ ಅನ್ನೋದು ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿ ಇರಲಿಲ್ಲ, ಅದು ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿತ್ತು. ಆನಂತರ ಸಮವರ್ತಿ ಪಟ್ಟಿಗೆ ತರಲಿಕ್ಕಾಯಿತು. ಮತ್ತೊಮ್ಮೆ ಶಿಕ್ಷಣವನ್ನು ರಾಜ್ಯ ಪಟ್ಟಿಗೆ ಸೇರಬೇಕು. ಶಿಕ್ಷಣದ ಮೇಲೆ ಏನೇ ಕಾನೂನು ಮಾಡೋದಿದ್ರು ರಾಜ್ಯಕ್ಕೆ ಅಧಿಕಾರ ಕೊಡಬೇಕು ಅಂತ ನಾವು ಈ ಪ್ರತಿಭಟನೆ ಮಾಡ್ತಿದ್ದೀವಿ. ವೀಕ್ಷಕರೇ, ಇಂದು ವೈದ್ಯಕೀಯ ಶಿಕ್ಷಣ ಕ್ಷೇತ್ರ ದೊಡ್ಡದೊಂದು ಸಂದಿಗ್ಧತೆಯಲ್ಲಿ ಸಿಲುಕಿದೆ. ಒಂದು ದೇಶ ಒಂದು ಚುನಾವಣೆಯಂತೆ ಒಂದು ದೇಶ ಒಂದೇ ಪರೀಕ್ಷೆ ಎಂಬುದು ಕೇಳಲಷ್ಟೇ ಚಂದ. ಆದರೆ ಬಹುತ್ವದ ಭಾರತದಲ್ಲಿ ಪ್ರತಿ ರಾಜ್ಯದ ಶೈಕ್ಷಣಿಕ ಮಟ್ಟ ಭಿನ್ನವಾಗಿದೆ. ಹೀಗಿರುವಾಗ ರಾಷ್ಟ್ರೀಯ ಮಟ್ಟದ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆಯ ಅವಶ್ಯಕತೆ ಏನು ಎಂಬುದು ಪ್ರಜ್ಞಾವಂತರ ಮಾತು. ಶೈಕ್ಷಣಿಕ ವ್ಯವಸ್ಥೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಕೇಂದ್ರ ಕೇವಲ ಒಂದು ರೂಪರೇಷೆಯನ್ನು ಮಾಡಿಕೊಡಬಹುದು. ಆ ರೂಪರೇಷೆಯ ಅಡಿಯಲ್ಲಿ ಶೈಕ್ಷಣಿಕ ಗುಣಮಟ್ಟವನ್ನು ಉತ್ತಮಪಡಿಸುವಂತಹ ಕೆಲಸ ರಾಜ್ಯಗಳಿಗೆ ಸೀಮಿತವಾದಂಥದ್ದು. ಪರೀಕ್ಷೆ ಮತ್ತೊಂದು ಎಲ್ಲವನ್ನು ಕೂಡ ರಾಜ್ಯವೇ ನಡೆಸಬೇಕು. ಈ ಹಿಂದೆ CET ಅಂತ ಇತ್ತು, ಅದನ್ನು ಹೈಜಾಕ್ ಮಾಡಿ ನೀಟ್ ಮಾಡಿದರು. ಅದನ್ನೇ ನಾನು ಪ್ರಾರಂಭದಲ್ಲೂ ಹೇಳಿದೆ, ಈಗ ಮತ್ತೆ ಹೇಳ್ತಾ ಇದ್ದೀನಿ, ನಮಗೆ ನೀಟ್ ಬೇಡ, ರಾಜ್ಯದ ವ್ಯವಸ್ಥೆಯ ಒಳಗಡೆ ನೀಟ್ ಇದ್ದರೆ ಸಾಕು. ಕೇಂದ್ರ ಸರ್ಕಾರನು ನೀಟ್ ಅಂತ ತಂದು ದೇಶಾದ್ಯಂತ ಒಂದೇ ಶಿಕ್ಷಣ ವ್ಯವಸ್ಥೆ ಮಾಡಿ ಅದರಿಂದ ಈ ಪ್ರಧಾನ ಅಂತ ಒಬ್ಬ ಅನ್ಪಡ್ ಶಿಕ್ಷಣ ಮಂತ್ರಿನ ತಂದು ಅವ್ರಿಗೆ ಬೇಕಾದಂಥವ್ರನ್ನೇ ಪೇಪರ್ ಸೆಟೆಕ್ ಮಾಡ್ತಕ್ಕಂಥದ್ದು, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಹೀಗಾಗಿ ಕೋಟ್ಯಾಂತರ ರೂಪಾಯಿನ ಅವ್ಯವಹಾರ ನಡೆಸಿದ್ದಾರೆ. ಅದರಿಂದ ವಿದ್ಯಾರ್ಥಿಗಳು ಮೆರಿಟೆಡ್ ಸ್ಟೂಡೆಂಟ್ಸ್ ಎಲ್ಲ ಹಾಳಾಗಿದೆ. ಅದರಿಂದ ನಾನು ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಬಿಡಬೇಕು. ಈ NET ರದ್ದು ಮಾಡಬೇಕು. ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಮ್ಯಾನೇಜ್ಮೆಂಟ್ನವ್ರಿಗೆ ಕಡಿವಾಣ ಆಗ್ತಕ್ಕಂಥದ್ದು, ಸಾರ್ವಜನಿಕರಿಗೂ ಅನುಕೂಲ ಆಗ್ತಕ್ಕಂಥ, ವಿದ್ಯಾರ್ಥಿಗಳಿಗೆ ಅನುಕೂಲ ಹಿಂದೆ ಏನು CET ಸಿಸ್ಟಮ್ ಇತ್ತು ಅದನ್ನೇ ವಾಪಸ್ ತರಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ. ಒಟ್ಟಾರೆ ಕೇಂದ್ರೀಕೃತ ಪರೀಕ್ಷಾ ವ್ಯವಸ್ಥೆಯ ಅಕ್ರಮಗಳು, ಪೇಪರ್ ಲೀಕ್ ದಂಧೆಗಳು ಮತ್ತು ಕೋಚಿಂಗ್ ಮಾಫಿಯಾಗಳು
ಬಡ ವಿದ್ಯಾರ್ಥಿಗಳ ವೈದ್ಯರಾಗಬೇಕೆಂಬ ಕನಸನ್ನು ಹೊಸಕ್ಕೆ ಹಾಕುವ ಮುನ್ನ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ರಾಜ್ಯದ ಶೈಕ್ಷಣಿಕ ಸ್ವಾಯತ್ತತೆಯನ್ನು ಮರುಸ್ಥಾಪಿಸಿ CET ವ್ಯವಸ್ಥೆಗೆ ಮರುಜೀವ ನೀಡುವ ನಿಟ್ಟಿನಲ್ಲಿ ತುರ್ತು ತೀರ್ಮಾನ ಕೈಗೊಳ್ಳಬೇಕಾಗಿದೆ. ವೀಕ್ಷಕರೇ, ಇದು ಇವತ್ತಿನ ಫೋಕಸ್ ಪುಲ್ಲರ್. ನಾಳೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ನೋಡ್ತಾ ಇರಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.